ಹೇಯಾನಿ ಅತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷ ಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ರಾಜೋವಾಚ ಕಪಿಲಸ್ತತ್ವಸಂಖ್ಯಾತ ಭಗವಾನ್ ಆತ್ಮಮಾಯಯಾ ಜಾತಃ ಸ್ವಯಮಜಃ ಸಾಕ್ಷಾತ್ ಆತ್ಮಪ್ರಜ್ಞಪ್ತಯೇ ನೃಣಾಂ ಸ್ವಸ್ತ್ಯಸ್ತು ಅಶೇಷ ಸತಾಂ ಸನ್ಮಂಗಲಾನಿ ಭವಂತು. ಕಪಿಲನಾಮಕ ಪರಮಾತ್ಮನ ಉಪದೇಶವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ರಾಜೋವಾಚ, ಪರೀಕ್ಷಿತ ರಾಜರು ಶುಕಮುನಿಗಳಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಏನು ಪ್ರಶ್ನೆ ಶುಕಮುನಿಗಳಿಗೆ ಮಾಡಿದ್ದು? ಕಪಿಲನ ಅವತಾರವನ್ನು ಹೇಳಿದ್ರಿ, ಆದರೆ ನಮಗೆ ಬೇಕಾದದ್ದು ಆ ಭಗವಂತ ಜಗತ್ತಿಗೇನು ಉಪದೇಶವನ್ನು ಕೊಟ್ಟ ಅದನ್ನು ನಮಗೆ ತಿಳಿಸಿಕೊಡ್ರಿ. ಯಾಕೆ ಬೇಕು? ದೇವರು ತಾಯಿಯನ್ನು ಮುಂದಿಟ್ಕೊಂಡು ಇಡೀ ಜಗತ್ತಿಗೆ ಉಪದೇಶವನ್ನು ಮಾಡಿರುವಂಥ ವ್ಯಕ್ತಿ. ಅದಕ್ಕೆ ಅವನ ಮಾತನ್ನು ಕೇಳಬೇಕಾಗಿದೆ. ಇನ್ನಿಷ್ಟು ಹೇಳ್ರಿ. ಕಪಿಲಃ ತತ್ವಸಂಖ್ಯಾತ. ತತ್ವಸಂಖ್ಯಾತ ಅಂದರೆ ಅರ್ಥ ಏನು? ತತ್ವಗಳ ಗಣವನ್ನು ನಿರ್ಮಾಣ ಮಾಡುವ, ಅಂದರೆ ಎಣಿಸುವಂತಹ ಶಾಸ್ತ್ರವನ್ನು ನಿರ್ಮಾಣ ಮಾಡಿದವನು. ಯಾವ ತತ್ವ? ಪರತತ್ವ, ಅಪರತತ್ವಗಳು, ಭೇದ ಇವೆಲ್ಲವನ್ನು ಸೇರಿಸಿ ಇರುವಂತಹದ್ದನ್ನು ಬರೆದಿರುವಂತಹ ವ್ಯಕ್ತಿ ತತ್ವಸಂಖ್ಯಾತ ಅವನು. ಅದಕ್ಕಾಗಿ ಆ ತತ್ವಸಂಖ್ಯಾತ ಆದ ಕಪಿಲನಾಮಕ ಪರಮಾತ್ಮ ಭಗವಾನ್ ಆತ್ಮಮಾಯಯ, ದೇವರು ಸ್ವೇಚ್ಛೆಯಿಂದ ಜಾತಃ ಸ್ವಯಂ ತಾನೇ ಹುಟ್ಟಿ ಬಂದಿದ್ದಾನೆ. ಅಜಃ ಸಾಕ್ಷಾತ್. ಖರೇ ಅಜಃ ಶಬ್ದ ಯಾರಿಗೆ ಅಂತ ಕೇಳಿದ್ರೆ ಪರಮಾತ್ಮನಿಗೆ. ಅಜಃ ಅಂದರೆ ಬ್ರಹ್ಮದೇವರನ್ನು ಕರೀತಾರೆ ಲೋಕದಲ್ಲಿ. ಸಾಕ್ಷಾತ್ ಅಜಃ ಯಾರು ಅಂದರೆ ಪರಮಾತ್ಮ. ಜನ್ಮವಿಲ್ಲದವನು, ನಿಜವಾಗಿ ಜನ್ಮವಿಲ್ಲದವನು ಯಾರು? ಭಗವಂತನಾಗಿದ್ದಾನೆ. ಎದಕ್ಕೆ ಬಂದ? ನೃಣಾಂ ಆತ್ಮಪ್ರಜ್ಞಪ್ತಯೇ. ಲೋಕದಲ್ಲಿರುವ ಮನುಷ್ಯರಿಗೆ ಆತ್ಮಪ್ರಜ್ಞಪ್ತಿ, ಸ್ವಸ್ವರೂಪದ ಜ್ಞಾನ, ನಾ ಏನು ಅಂತನ್ನೋ ಜ್ಞಾನ ಆಗಲಿ ಅನ್ನೋ ಉದ್ದೇಶದಿಂದ ಭಗವಂತ ಮತ್ತು ಕಪಿಲನಾಮಕನಾಗಿ ಬಂದು ಗ್ರಂಥವನ್ನು ನಿರ್ಮಾಣ ಮಾಡಿದ್ದಾನೆ. ಅರ್ಹಸ್ಯ ಧರ್ಮಿಣಾಂ ಪುಂಸಾಂ ಗರಿಮ್ನ ಸರ್ವಯೋಗಿನಾಂ ವಿಶ್ರುತೋ ಶ್ರುತದೇವಸ್ಯ ಭೂರಿ ತೃಪ್ಯಂತಿ ಮೇ ಸವಃ. ಈ ಭಗವಂತ ಅರ್ಹಸ್ಯ ಧರ್ಮಿಣಾಂ ಪುಂಸಾಂ ಗರಿಮ್ಣಃ ಸರ್ವಯೋಗಿನಾಂ, ಸರಕಾರಿ ಯೋಗಿಗಳಿಗಿಂತಲೂ ಶ್ರೇಷ್ಠನಾದ ಯಾರು ಮತ್ತು ನಿವೃತ್ತ ಧರ್ಮವನ್ನು ಆರಾಧನೆ ಮಾಡ್ತಾರೋ, ಉಪಾಸನೆಯನ್ನು ಮಾಡ್ತಾರೋ ಅಂಥವರಿಂದಲೂ ಮಾನ್ಯನಾಗಿರುವಂತಹ ಈ ಪರಮಾತ್ಮನ ವಿಶ್ರುತೌ ಶ್ರುತದೇವಸ್ಯ, ಎಷ್ಟು ಕೇಳಿದರೂ ಕೂಡ ಭೂರಿ ತೃಪ್ಯಂತಿ ಮೇ ಸವಃ, ಇನ್ನೂ ಕೇಳಬೇಕು ಅಂತ ಅನಿಸ್ತದೆ ವಿನಃ ಸಾಕು ಅಂತ ಅನಿಸುವುದಿಲ್ಲ. ನೋಡ್ರಿ, ಶ್ರುತದೇವಸ್ಯ ಅಂತಾರೆ. ಶ್ರುತದೇವಸ್ಯ ಅಂದರೆ ಅದಕ್ಕೆ ಹೇಳಿದರು ಶಾಸ್ತ್ರದಿಂದ ಕೇಳಲ್ಪಟ್ಟ ಭಗವಂತನ ಗುಣಗಳು. ಶಾಸ್ತ್ರದಿಂದ ಕೇಳಲ್ಪಟ್ಟ ಭಗವಂತನ ಗುಣಗಳೇನವ ಅವುಗಳನ್ನು ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸ್ತಕ್ಕಂಥದ್ದಾಗೇ ಇದೆ. ಅದಿನ್ನೂ ವಿಶ್ರುತೌ ವಿಶೇಷವಾಗಿ ಶ್ರವಣ ಮಾಡಿದರೂ ನನಗಿನ್ನೂ ಆನಂದವಾಗ್ತಕ್ಕಂಥದ್ದಾಗಿದೆ, ಹೇಳ್ರಿ ಅಂತ ಕೇಳಿದರು. ಅಷ್ಟೇ ಅಲ್ಲ, ಯದ್ಯದ್ ವಿದತ್ತೆ ಭಗವಾನ್ ಸ್ವಚ್ಛಂದಾತ್ಮಾತ್ಮಾನಮಾಯ ತಾನಿ ಮೇ ಶ್ರದ್ಧಾನಸ್ಯ ಕೀರ್ತನ್ಯಾನ್ಯನುಕೀರ್ತಯ. ಭಗವಂತ ಕಪಿಲನಾಗಿ ಬಂದು ಏನನ್ನ ಮಾಡಿದ್ದಾನೆ ಅದನ್ನೆಲ್ಲವನ್ನ ನನಗೆ ಹೇಳ್ರಿ. ಬರೇ ಉಪದೇಶ ಮಾಡಿದ ಅಂತ ಅಷ್ಟೇ ಅಲ್ಲ, ಇನ್ನೂ ಬೇರೆ ಏನಾದರೂ ಕಾರ್ಯಗಳನ್ನು ಮಾಡಿದ್ದಿದ್ರೆ ಆ ಕಾರ್ಯಗಳನ್ನು ನನಗೆ ಉಪದೇಶವನ್ನು ಮಾಡ್ರಿ. ಯಾಕೆ ಅಂದರೆ ಕೀರ್ತನ್ಯಾನಿ, ಹೇಳಲೇಬೇಕಾದದ್ದು. ಯಾವುದನ್ನು ನಿತ್ಯದಲ್ಲಿ ನಾವು ಹೇಳಬೇಕೋ ಅಂತಹದ್ದು ಭಗವಂತನ ಮಹಿಮೆ, ಅದನ್ನು ಹೇಳ್ರಿ ಅಂತ ಕೇಳ್ತಾ ಇದ್ದಾರೆ. ಶುಕೌವಾಚ, ಪರೀಕ್ಷಿತ ರಾಜರು 3 ಮಾತುಗಳಲ್ಲಿ ಕಪಿಲನ ಮಹಿಮೆಯನ್ನು ಹೇಳ್ರಿ ಅಂತ ಕೇಳಿಕೊಂಡ್ರು.
ಮೊದಲನೇದ್ದು ದೇವರು ತಾನಾಗಿ ಕಪಿಲನಾಮಕನಾಗಿ ಅವತಾರ ಮಾಡಿದ. ಎರಡನೇದ್ದು ಆ ಭಗವಂತನ ಚರಿತ್ರೆಯನ್ನು ಎಷ್ಟು ಹೇಳಿದರೂ ಕೇಳಿದರೂ ತೃಪ್ತಿ ಆಗ್ತಾ ಇಲ್ಲ, ಇನ್ನೂ ಬೇಕು ಬೇಕು ಅನಿಸ್ತಾ ಇದೆ. ಮೂರನೆಯದ್ದು ಆ ಭಗವಂತ ಏನೇನು ಮಾಡಿದ್ದಾನೆ ಅದನ್ನು ಹೇಳ್ರಿ ಅಂತ ಪ್ರಶ್ನೆ ಮಾಡಿದರು. ಇದಾದ ಮೇಲೆ ಶುಕಾಚಾರ್ಯರಂತಾರೆ, ದ್ವೈಪಾಯನ ಸಕಶ್ಚೈವಂ ಮೈತ್ರೇಯೋ ಭಗವಾನ್ಸ್ತಥಾ ಪ್ರಾಹೈನಂ ವಿದುರಂ ಪ್ರೀತಃ ಆನ್ವೀಕ್ಷಿಕ್ಯಾಂ ಪ್ರಚೋದಿತಃ. ದ್ವೈಪಾಯನ ಸಖಃ, ದ್ವೈಪಾಯನರ ಗೆಳೆಯನಾದ ಮೈತ್ರೇಯರು. ದ್ವೈಪಾಯನರ ಗೆಳೆಯರು ಯಾರು? ಮೈತ್ರೇಯರಿದ್ದಾರೆ. ಮೈತ್ರೇಯರಿಗೆ ದ್ವೈಪಾಯನ ಗೆಳೆಯ ಅಂತ ಕರೀತಾ ಇದ್ದಾರೆ. ಕಾರಣ, ದ್ವೈಪಾಯನರ ಗೆಳೆಯ ಏನಿದ್ದಾರೆ ಅವರು ವೇದವ್ಯಾಸ ದೇವರು. ಅವರು ಅದೇ ವೇದವ್ಯಾಸ ದೇವರ ಗೆಳೆಯರಾದ ಮೈತ್ರೇಯರು ಪ್ರಾಹೈನಂ ವಿದುರಂ ಪ್ರೀತಃ, ವಿದುರನಿಗೂ ಕೂಡ ಇದೇ ಉತ್ತರವನ್ನು ಹೇಳಿದರು. ಮುಂದೆ ಹೇಳುವ ಉತ್ತರವನ್ನು ಹೇಳ್ತಾ ಇದ್ದಾರೆ. ನೋಡ್ರಿ ಎಷ್ಟು ಆಶ್ಚರ್ಯ ಅಂದರೆ, ದ್ವೈಪಾಯನ ಸಖರಾದ, ದ್ವೈಪಾಯನ ಸಖ ಯಾರು? ಮೈತ್ರೇಯರು. ವೇದವ್ಯಾಸ ದೇವರ ಗೆಳೆಯರಾದ ಮೈತ್ರೇಯರು ವಿದುರ ಕೇಳಿದ ಪ್ರಶ್ನೆಗೂ ಕೂಡ ಇದೇ ಉತ್ತರವನ್ನು ನೀಡಿದರು. ಏನು ಪ್ರಶ್ನೆ ಕೇಳಿದ್ರು ವಿದುರರು? ಭಗವಂತನ ಕಪಿಲಾವತಾರದ ವಿಚಾರವನ್ನು ಹೇಳ್ರಿ ಅಂತ ಕೇಳಿದರು. ಅದನ್ನೇ ನೀನು ಕೇಳಿದ್ದೀಯ. ಆನ್ವೀಕ್ಷಿಕ್ಯಾಂ ಪ್ರಚೋದಿತಃ ಅಂತ ಹೇಳಿದರು. ಆನ್ವೀಕ್ಷಿಕಿ ಅಂದರೆ ಏನು ಅಂದರೆ ಬ್ರಹ್ಮವಿದ್ಯೆ ಅಂತ ಯಾದವಾರ್ಯರು ಬರೀತಾರೆ. ಭಗವಂತನನ್ನು ತಿಳಿಸಿಕೊಡುವಂತಹ ವಿದ್ಯೆಯನ್ನು ಆನ್ವೀಕ್ಷಿಕಿ ಅಂತ ಕರಿಬೇಕು. ಅದನ್ನು ನಮಗೆ ಹೇಳಿಕೊಡ್ರಿ ಅಂತ ಪ್ರಾರ್ಥನೆ ಮಾಡಿದರು. ಮೈತ್ರೇಯ ಉವಾಚ, ಮೈತ್ರೇಯರು ಹೇಳ್ತಾ ಇದ್ದಾರೆ, ಪಿತರಿ ಪ್ರಸ್ಥಿತೇರಣ್ಯಂ ಮಾತು ಪ್ರಿಯ ಚಿಕೀರ್ಷಯ ತಸ್ಮಿನ್ ಬಿಂದು ಸರೇವಾತ್ಸೀತ್ ಭಗವಾನ್ ಕಪಿಲಃ ಕಿಲ. ಪಿತರಿ ಅರಣ್ಯಂ ಪ್ರಸ್ಥಿತೆ, ತಂದೆ ವನಕ್ಕೆ ಹೋದ. ವನಕ್ಕೆ ಹೋದ ಮೇಲೆ ಮಾತು ಪ್ರಿಯ ಚಿಕೀರ್ಷಯ, ತಾಯಿಗೆ ಒಳ್ಳೆಯದನ್ನು ಮಾಡಬೇಕು ಅಂತನ್ನೋ ಉದ್ದೇಶದಿಂದ ಈ ಭಗವಂತ ಬಿಂದು ಸರೆ ಅವಾತ್ಸೀತ್, ಅದೇ ಬಿಂದು ಸರೋವರದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಯದ್ಯಪಿ ತಂದೆ ಹಿಂದಿನ ಭಾಗದಲ್ಲಿ ಕೇಳುವಾಗ ಮಗ ಹುಟ್ಟಿದ ಮೇಲೆ ಮಗನಿಂದ ಆಜ್ಞೆಯನ್ನು ತೆಗೆದುಕೊಂಡಂತೆ, ನಾನು ಸನ್ಯಾಸ ತೆಗೆದುಕೊಳ್ಬೇಕಾಗಿದೆ, ಸಾಧನೆ ಮಾಡಿಕೊಳ್ಬೇಕಾಗಿದೆ, ಅದಕ್ಕಾಗಿ ಹೊರಟಿದ್ದೇನೆ ಅಂತ. ನೀನು ಸನ್ಯಾಸವನ್ನೇ ತೆಗೆದುಕೊಳ್ಳೋದಾಗಿದ್ದರೆ ಲಗ್ನವನ್ನು ಯಾಕಾದಿ ಅಂತ ಪ್ರಶ್ನೆ ಕೇಳ್ತಾರೆ. ಲಗ್ನ ಆದದ್ದಕ್ಕೆ ಸನ್ಯಾಸ ತಗೊಂಡ್ರು, ಸನ್ಯಾಸ ತಗೋಬೇಕು ಅಂತ ಲಗ್ನ ಆದರೂ ಅಲ್ಲ, ಹಿಂಗಿರ್ತದೆ. ಯಾಕಂದ್ರೆ ಏನಾಗಿರ್ತದೆ ಅಂದ್ರೆ ಲಗ್ನ ಆದಮೇಲೆ ಗೊತ್ತಾಗೋದು ಸನ್ಯಾಸ ತಗೊಂಡ್ರೆ ಚಲೋ ಇರ್ತಿತ್ತು ಅಂತ ತಿಳ್ಕೊಂಡು ಹೇಳಿ. ಕೆಲವರಿಗೆ ಸನ್ಯಾಸ ತಗೊಂಡ್ಮೇಲೆ ಗೊತ್ತಾಗ್ತದೆ ಲಗ್ನ ಆಗಬಾರ್ದಾಗಿತ್ತು ಅಥವಾ ಆಗಿದ್ವಿ ಹಿಂಗ ಅಂತ ಗೊತ್ತಾಗ್ತಾ ಇರ್ತದೆ. ಅದಕ್ಕೆ ಅಂದರೆ ತಂದೆ ಆಜ್ಞೆ, ಬ್ರಹ್ಮದೇವರು ನೀನು ಸಂತಾನವನ್ನ ಪಡೆದು ಸಾಧನೆ ಮಾಡ್ಲಿಕ್ಕೆ ಹೋಗ್ಬೇಕು ಅನ್ನೋ ಆಜ್ಞೆ ಇದ್ದುದರಿಂದಾಗಿ ಅದಕ್ಕಾಗಿ ದೇವಹೂತಿಯನ್ನು ಲಗ್ನ ಮಾಡಿಕೊಂಡಿದ್ದಾರೆ. ಮಕ್ಕಳನ್ನ ಪಡೆದರು, ಆಮೇಲೆ ಹೊರಟರು. ಭಗವಂತ ಮಾತ್ರ ಅವಾತ್ಸೀತ್, ಅಲ್ಲೇ ವಾಸವನ್ನ ಮಾಡ್ತಾ ಇದ್ದಾನೆ. ಆಗ ದೇವಹೂತಿ ಅವನನ್ನು ಕೇಳಿಲ್ಲಂತೆ, ತಮಾಸೀನಂ ಅಕರ್ಮಾಣಂ ತತ್ವಮಾರ್ಗಾಗ್ರದರ್ಶನಂ ಸ್ವಸುತಂ ದೇವಹೂತ್ಯಾಹ ಧಾತು ಸಂಸ್ಮರತಿ ವಚಃ. ತಮ್ ಆಸೀನಂ, ಮನೆಯಲ್ಲೇ ಕುಳಿತಿದ್ದ. ಇನ್ನು ಅಕರ್ಮಾಣಂ, ಏನೂ ಕೆಲಸ ಮಾಡ್ತಿರ್ಲಿಲ್ಲ. ತತ್ವಮಾರ್ಗಾಗ್ರದರ್ಶನಂ, ತತ್ವಮಾರ್ಗವನ್ನ ಕಾಣುವರಲ್ಲಿ ಅಗ್ರದರ್ಶನನಾಗಿರುವಂಥವನು, ಮುಂಚೂಣಿಯಲ್ಲಿ ಇದ್ದವನು. ಸ್ವಸುತಂ, ತನ್ನ ಮಗನಾದ ಪರಮಾತ್ಮನನ್ನ ದೇವಹೂತಿ ಆಹ, ದೇವಹೂತಿ ಹೇಳಿಲ್ಲಂತ. ಏನ್ ಮಾಡಿಕೊಂಡು? ಧಾತು ಸಂಸ್ಮರತಿ ವಚಃ, ಬ್ರಹ್ಮದೇವರ ಮಾತು ನೆನಪು ಬಂತಂತ. ಏಷಮಾನವಿ ಗರ್ಭಂತೆ ಪ್ರವಿಷ್ಟಂ, ದೇವಹೂತಿ ನಿನ್ ಮಗ ಸಾಮಾನ್ಯದವನಲ್ಲ, ನನ್ನಪ್ಪ ನಿನ್ ಮಗನಾಗಿ ಬರ್ತಾ ಇದ್ದಾನೆ, ಹುಷಾರಾಗಿಟ್ಕೋ ಅಂತ ಹೇಳಿದ್ದ ಮಾತು ನೆನಪಿಗೆ ಬಂತವಳಿ. ಓಹೋ, ನನ್ನ ಮಗ ಭಗವಂತ ಸಾಕ್ಷಾತ್, ಹಾಗಾದ್ರೆ ಇವನನ್ನ ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ಅವನಿಂದ ತತ್ವಜ್ಞಾನವನ್ನು ಪಡಿಬೇಕು, ಶೀಘ್ರವಾಗ ತತ್ವಜ್ಞಾನವನ್ನು ಪಡ್ಕೊಳ್ಬೇಕಲ್ಲ. ಅದಕ್ಕೆ ಹೇಳಿದಂತೆ. ಇಲ್ಲಿ ಮುಂದೊಂದು ಮಾತು ಹೇಳ್ತಾರೆ, ಎಷ್ಟು ಸ್ವಾರಸ್ಯ ಅಂದರೆ ನೋಡ್ರಿ, ಆಸೀನಂ ಅಕರ್ಮಾಣಂ ಅಂತ ಹೇಳಿದ್ರು. ಕೂತಿದ್ದ, ಏನು ಮಾಡವಲ್ಲ ಏನಂತ. ಕೂತ ಮೇಲೆ ಏನು ಮಾಡ್ತಿರ್ತಾರೆ? ಕೂತಿರ್ತಾರೆ, ಏನು ಮಾಡವಲ್ಲ ಏನಂತ ಯಾಕೆ ಹೇಳ್ಬೇಕಾಯ್ತು ಅಂದರೆ ಅದಕ್ಕೆ ವಿಜಯಧ್ವಜ ತೀರ್ಥರಂತಾರೆ, ಸರ್ವದಾ ನಿಶ್ಚಲ ಬುದ್ಧಿ ಅಂತ ಅರ್ಥ. ಕೂತಿದ್ದಾನೆ ಅನ್ನೋ ಶಬ್ದಕ್ಕೆ, ಏನೂ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಶಬ್ದಕ್ಕೆ ಯಾವಾಗಲೂ ಕೂಡ ನಿಶ್ಚಲವಾದ ಬುದ್ಧಿ ಉಳ್ಳವನಾಗಿದ್ದಾನೆ ಪರಮಾತ್ಮ. ಮತ್ತೆ ಹೇಳಿದರು ಮಗನ ಇವನನ್ನ ಆಸೀನಂ ಇತ್ಯನೇನ ಅಕರ್ಮತ್ವೇ ಸಿದ್ಧೆ, ಆಸೀನ ಅನ್ನೋದ್ರಿಂದಲೇನೆ ಅಕರ್ಮತ್ವ ಸಿದ್ಧ ಆಗ್ತಾ ಇರುವಾಗ
ಅಕರ್ಮಾಣಂ ಅಂತ ಪುನಃ ಹೇಳಿದ್ದು ಕಂಡೂಯನಾದಿ ವಿಧಿರ್ ನಾಸ್ತಿ ಇತಿ ಸೂಚನೇನ ಹರೇಹಿ ಸಚ್ಚಿದಾನಂದ್ಯಾತ್ಮತ್ವಂ ವಿಜ್ಞಾಯತೆ. ಭಗವಂತ ಕುತ್ಕೊಂಡಿದ್ದ ಅಂದ್ರೆ ಕೈ ಆಡಿಸೋದು ತೂರ್ಸೋದು ಬಡ್ಕೊಳ್ಳೋದು ನಾವು ಮಾಡ್ತಿರ್ತೀವಲ್ಲ ಪುರಾಣ ಕೂತಾಗ ಆ ಕಡೆ ಈ ಕಡೆ ಹೊಡ್ಕೊಂಡು ಅಂಥವು ಯಾವೂ ಮಾಡ್ತಿರ್ಲಿಲ್ಲ. ಅವನು ಯಾಕೆ ಮಾಡ್ತಿರ್ಲಿಲ್ಲ ಅಂದರೆ ಅವನ ದೇಹ ಸಚ್ಚಿದಾನಂದಮಯವಾದದ್ದರಿಂದ ಅವಕ್ಕೆ ತೂರ್ಕಿ ಬ್ಯಾಸರಕಿ ಆಕಳಕಿ ಇಂಥವ್ಯಾವು ಬರ್ತಿದ್ದಿಲ್ಲ. ಅದಕ್ಕೆ ಆಸೀನಂ ಅಕರ್ಮಾಣಂ ಅಂತ ಎರಡು ಪ್ರತ್ಯೇಕ ಪದವನ್ನು ಹಾಕಿದರು ಅಂತ ವಿಜಯಧ್ವಜ ತೀರ್ಥರು ತಿಳಿಸ್ತಾ ಇದ್ದಾರೆ. ದೇವಹೂತಿರುವಾಚ, ದೇವಹೂತಿ ಅನ್ಲಂತ ಏನಂದ ದೇವಹೂತಿ, ನಿರ್ವಿಣ್ಣ ಅತಿತರಾಂ ಭೂಮನ್ ಅಸದಿಂದ್ರಿಯ ತರ್ಪಣಾತ್ ಏನ ಸಂಭಾವ್ಯಮಾನೇನ ಪ್ರಪಂಧಾಂಧಂ ತಮ ಪ್ರಭೋ. ಹೇ ಪ್ರಭೋ, ಎಲೆ ನಮ್ಮಪ್ಪ ಸ್ವಾಮಿ ಕಪಿಲನಾಮ ಪರಮಾತ್ಮನೇ, ಅತಿತರಾಂ ನಿರ್ವಿಣ್ಣ, ಬಹಳ ವೈರಾಗ್ಯ ಬಂದೋಗ್ಬಿಟ್ಟದು, ಬಹಳ ನಿರ್ವಿಣ್ಣನಾಗಿಬಿಟ್ಟಿದ್ದೇನೆ. ಇಷ್ಟು ನಿರ್ವಿಣ್ಣನಾಗಿದ್ದೇನೆ ಯಾಕೆ ಅಂದರೆ ಅಸದಿಂದ್ರಿಯ ತರ್ಪಣಾತ್, ಈ ಇಂದ್ರಿಯಗಳು ಇಷ್ಟು ಅಸತ್ತಾಗ್ಯಾವ, ಅವುಗಳನ್ನು ತೃಪ್ತಿಪಡಿಸೋದ್ರೊಳಗಾಗಿ ನಮಗೆ ವೈರಾಗ್ಯ ಬಂದೋಗ್ಬಿಟ್ಟದು. ಸಾಕಪ್ಪ ಸಾಕು ಅಂತ ಆ ನಿರ್ವಿಣ್ಣತೆ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಎರಡು ಅರ್ಥ ಮಾಡ್ಯಾರ. ಏನು ಅಸದಿಂದ್ರಿಯ ತರ್ಪಣ ಅನ್ನೋ ಶಬ್ದಕ್ಕೆ ವಿಜಯಧ್ವಜ ತೀರ್ಥರ ಪ್ರಕಾರ ಅಸತಾಂ ಅಮಂಗಲಾನಾಂ ಇಂದ್ರಿಯಾಣಾಂ ತರ್ಪಣಾತ್, ಇಂದ್ರಿಯಗಳೇ ಅಮಂಗಳಗಳು ಅಂತ ಹೇಳಿ ವಿಜಯಧ್ವಜ ತೀರ್ಥರ ಅಭಿಪ್ರಾಯ. ಯಾದವಾರ್ಯರ ಅಭಿಪ್ರಾಯ ಹಂಗಲ್ಲ. ಅಸದ್ಭಿ ಅಮಂಗಲೈ ವಿಷಯೈ ಇಂದ್ರಿಯಾಣಾಂ ತರ್ಪಣಾತ್ ಅಂತ ಮಾಡ್ತಾ ಇದ್ದಾರೆ. ಅಮಂಗಳವಾದ ವಿಷಯಗಳಿಂದ ಇಂದ್ರಿಯಗಳನ್ನು ತೃಪ್ತಿಗೊಳಿಸೋದ್ರೊಳಗೆ ಬ್ಯಾಸತ್ ಹೋಗ್ಬಿಟ್ಟಿನಿ ಅಂತ ಯಾದವಾರ್ಯರ ಪ್ರಕಾರ. ಇಂದ್ರಿಯಗಳೇ ಅಮಂಗಳವ, ಆದ್ರಿಂದ ಅವುಗಳ ತೃಪ್ತಿಪಡಿಸೋದ್ರೊಳಗೆ ಸಾಕಾಗಿ ಹೋಗ್ಯದ ಅಂತ ವಿಜಯಧ್ವಜ ತೀರ್ಥರ ಅಭಿಪ್ರಾಯ. ಏನು ವ್ಯತ್ಯಾಸ ಆಯ್ತು? ಯಾಕೆ ಹಿಂಗೆ ಬೇರೆ ಬರೆದ್ರು? ಏನು ಕಾರಣ ಇಲ್ಲ, ಏನಿಲ್ಲ, ಯಾರು ಏನು ಹೇಳಿದ್ರು ಅಷ್ಟೇ ಅರ್ಥ ಅಲ್ಲೇನೋ ಅಂದ್ರೆ ಅಲ್ಲ. ವಿಷಯಗಳು ಅಮಂಗಳವಾಗ್ಯಾವ ಅಂತನ್ನೋದನ್ನ ಹೇಳಿ ಯಾದವಾರ್ಯರು ಹೊರಗೆ ನಿಲ್ಲಿಸಿದ್ರು. ವಿಜಯಧ್ವಜ ತೀರ್ಥರು ಇಂದ್ರಿಯಗಳೇ ಅಮಂಗಳ ಆಗ್ಯಾವ ಅಂತ ಒಳ ತಂದು ನಿಲ್ಲಿಸಿದ್ರು. ಏನ್ ಬಿಟ್ಕೊಳ್ರಿ, ಎರಡೂ ಅಮಂಗಳವ. ಯಾವ್ದು ಎರಡು ಅಮಂಗಳವ? ವಿಷಯವೂ ಅಮಂಗಳ, ಇಂದ್ರಿಯವೂ ಅಮಂಗಳ. ಎರಡು ಅಮಂಗಳ ಸಂಯೋಗದಿಂದ ಮಂಗಳ ಹುಟ್ಲಿಕ್ಕೆ ಹೆಂಗ್ ಸಾಧ್ಯದ ಅಂತ ತಿಳ್ಕೊಬೇಕು. ನಾವು ಯಾವಾಗಲೂ ಹೆಂಗೆ ಇಟ್ಕೊಂಡಿರ್ತೀವಿ, ವಿಷಯ ಭೋಗವನ್ನ ಮಾಡಿದ್ರೆ ಭಾರಿ ಸುಖ ಆತು ಅಂತ. ಅದಕ್ಕೆ ಇಬ್ರು ಕೂಡಿ ಬರ್ದಾರ ಜ್ಞಾನಿಗಳು. ಎರಡು ಅಮಂಗಳ ಸೇರಿದಾಗ ಮಂಗಳ ಹೆಂಗ್ ಹುಟ್ಟೋದು? ಅದು ಅಮಂಗಳನ್ನೇ ಹುಟ್ಟಬೇಕು, ಹೊರತಾಗಿ ಬೇರೆದಂತ್ರ ಹುಟ್ಲಿಕ್ಕೆ ಬರಂಗಿಲ್ಲ ನಮಗ. ಅದಕ್ಕೆ ಹಂಗೆ ಹೇಳಿದ್ರು. ಅಸದ್ಭಿಹಿ ಅಮಂಗಲೈಹಿ ವಿಷಯೈಹಿ ಇಂದ್ರಿಯಾಣಂ ತರ್ಪಣಾತ್, ವಿಷಯಗಳು ಅಮಂಗಳವ, ಅವುಗಳನ್ನು ಇಂದ್ರಿಯಕ್ಕೆ ತೃಪ್ತಿ ಪಡಿಸ್ತಾ ನಿರ್ವಿಣ್ಣನಾಗಿದ್ದೇನೆ ಅಂತ ಯಾದವಾರ್ಯರು. ಇಂದ್ರಿಯಗಳೇ ಅಬದ್ಧವ, ಅವುಗಳಿಗೆ ವಿಷಯವನ್ನು ಹಾಕೋದೇನೋ ಬಿಡೋದೇನೋ, ಹಂಗಾಗಿ ನಿರ್ವಿಣ್ಣ ಆಗಿಬಿಟ್ಟಿದ್ದೇನೆ ಅಂತ ದೇವಹೂತಿ ಹೇಳಿದ್ದು. ಅಷ್ಟೇ ಅಲ್ಲ, ಏನ ಸಂಭಾವ್ಯಮಾನೇನ, ಆ ಇಂದ್ರಿಯಗಳಿಗೆ ಪ್ರೀತಿ ಹುಟ್ಟಿಸ್ಬೇಕ್ರಿ, ಇಲ್ಲಾಂದ್ರೆ ಅವು ಸುಮ್ ಕೊಡಂಗಿಲ್ಲ. ಅವು ಭಾಳ ಕೆಟ್ಟವು ಇಂದ್ರಿಯಗಳು. ಇಂದ್ರಿಯ ಇಷ್ಟು ಕೆಟ್ಟವು ಹೇಳ್ತೀನಿ. ಏನ ಸಂಭಾವ್ಯಮಾನೇನ, ಅದಕ್ಕೆ ಲಾಲ್ಯಮಾನೇನ ಇಂದ್ರಿಯ ಪ್ರೀಡನೇನ, ಆ ಇಂದ್ರಿಯಗಳ ಪ್ರೀತಿಯನ್ನು ಹುಟ್ಟಿಸುವುದರೊಳಗಾಗಿ ನಾ ಏನು ಮಾಡಿದ್ದೇನೆ? ಅಂಧಂತಮ ಪ್ರಪನ್ನ, ತತ್ವಜ್ಞಾನವನ್ನು ಇಲ್ಲದೆ ಹೋಗಿಬಿಟ್ಟಿದ್ದೇನೆ. ಇಂದ್ರಿಯ ಪ್ರೀತಿ ಮಾಡ್ಕೋತ ಕೂತ್ಬಿಟ್ಟೆ, ತತ್ವಜ್ಞಾನ ಯಾರು ಮಾಡ್ಕೊಡ್ಬೇಕು? ನಮಗೆ ಮುಗಿದೋದ್. ಆದ್ದರಿಂದ ವೈರಾಗ್ಯ ಬಂದು ಹೋಗ್ಯದ, ನನಗೆ ಸಾಕಾಗ್ಯದ. ಅದಕ್ಕೆ ನೀನ್ ಮಾಡಬೇಕು? ಉಪದೇಶವನ್ನು ಮಾಡು ಅಂತ ತಾಯಿ ಕೇಳ್ತಾ ಇದ್ದಾಳೆ. ಸಸ್ಯತ್ವಂ ತಮಸೋ ಅಂಧಸ್ಯ ದುಷ್ಪಾರಸ್ಯ ಅದ್ಯಪಾರಗಂ ತಚ್ಚಕ್ಷು ಜನ್ಮನಾಮಂತೆ ಲಬ್ಧಂ ಮೇ ತ್ವದನುಗ್ರಹಾತ್. ಭಗವಂತ, ನಿನ್ನ ಅನುಗ್ರಹದಿಂದ ನನಗೆ ಕಣ್ಣು ಬಂದದ್ದು. ಈಗ ಕಣ್ಣು ಬಂದದ್ದು ನನಗೆ. ಕಣ್ಣಿಲ್ಲದೆ ಇದ್ದವಂಗ ಆಪರೇಷನ್ ಮಾಡಿ ಕಣ್ಣು ಕೊಟ್ಟರು ಅಂದ್ರೆ ಹೆಂಗಾಗ್ತದೆ ಹೇಳಿ ನೋಡಂತವ್. ಏನು ಆನಂದ ಆಗ್ತದೆ ರೀ ಪಾಪ. 20-30 ವರ್ಷ 10-12 ವರ್ಷ ಕಣ್ಣಿಲ್ಲದೆ ಇರೋ ಒಂದು ಮಗುವಿಗೆ ಯಾರೋ ಕಣ್ಣು ಇವರಿಗೆ ಕೊಟ್ಟು ಕೂಡಿಸಿ ಆಪರೇಷನ್ ಮಾಡಿಸಿ ಕೂಡಿಸಿದ ಕೂಡಲೇ ಅವ ಜಗತ್ ನೋಡ್ಲಿಕ್ಕೆ ಹತ್ಕೊಳ್ಳಿ ಏನಾಗ್ತಾವ ಅವಂಗ, ಏನು ಆನಂದ 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 ಆಗ್ತದೆ. ಹಂಗೆ ಹೇಳಿದ್ರು. ಸಚ್ಚಕ್ಷು ಜನ್ಮನಾಮಂತೆ ಲಬ್ಧಮ್ಮೆ ತ್ವದನುಗ್ರಹಾತ್, ನೀ ಸಿಕ್ಕದ್ದು ನಿನ್ನ ಅನುಗ್ರಹ, ನನ್ನ ಪುಣ್ಯದ ಪ್ರಭಾವದಿಂದ ಅಲ್ಲ, ನೀ ಸಿಕ್ಕದ್ದು ನಿನ್ನಿಂದ, ನೀ ಸಿಕ್ಕದ್ದು ನಿನ್ನ ಅನುಗ್ರಹದಿಂದ ಅಂತ ಅಷ್ಟೇ ಅಲ್ಲ, ನೀ ನನಗೆ ಕಣ್ಣಾಗಿ ಬಂದದ್ದು ಪ್ರಾಚೀನಾಚೀರ್ಣ ಪುಣ್ಯ ನಿಚಯೇನ ಚಕ್ಷುರ್ಲಾಭಾತ್. ವಿಜಯಧ್ವಜ ತೀರ್ಥರು ಬರೀತಾರೆ, ಪ್ರಾಚೀನ ಆಚೀರ್ಣ ಪುಣ್ಯ ನಿಚಯೇನ ಚಕ್ಷುರ್ಲಾಭ. ದೇವರ ಅನುಗ್ರಹ ಹೌದು. ದೇವರ ಅನುಗ್ರಹ ಮಾಡ್ಬೇಕಾದ್ರೆ ನಿಂದೇನು ಡಿಪಾಸಿಟ್ ಇಟ್ಟಿ ಅದನ್ನ ಹೇಳ ಮೊದಲೇದ್ದು. ಅವ ಅನುಗ್ರಹ ಮಾಡಬೇಕು, ನಿಂದೇನು ಡಿಪಾಸಿಟ್ ಇಟ್ಟಿಪ್ಪ? ಪ್ರಾಚೀನಾಚೀರ್ಣ ಪುಣ್ಯ. ಆ ಪ್ರಾಚೀನಾಚೀರ್ಣ ಪುಣ್ಯವನ್ನ ಇಟ್ಟದ್ದರಿಂದಾಗಿ ಭಗವಂತ
ಸಿಕ್ಕಿದ್ದಾನೆ. ಇಲ್ಲೊಂದು ಗಮನಿಸಬೇಕಾದ ಅಂಶ ನಾವು ಏನು ಗಮನಿಸ್ಬೇಕು ಅಂದ್ರೆ, ಉಪದೇಶ ಯಾವ ಜನ್ಮದಲ್ಲಿ ಆಗ್ಲಿಕ್ಕತ್ತದ ದೇವಹೂತಿಗೆ, ಅದೇ ಜನ್ಮದಲ್ಲಿ ಅವಳಿಗೆ ಮೋಕ್ಷ ಆಗಿದೆ. ಇದೊಂದು ಸ್ವಾರಸ್ಯ. ಉಳಿದವರಿಗೆ ಉಪದೇಶ ಮೋಕ್ಷ ಎರಡೂ ಒಂದೇ ಜನ್ಮದಲ್ಲಿ ಇರೋದಿಲ್ಲ. ಬಿಂಬೋಪದೇಶ ಗುರುಗಳು ಬರೋದು ಒಮ್ಮೆ ಉಪದೇಶ ಮಾಡ್ತಾರೆ, ಅದಾದ್ಮೇಲೆ ಅಪರೋಕ್ಷ ಜ್ಞಾನ ಆಗ್ತದೆ, ಸಂಚಿತ ಆಗಾಮಿ ಹೋಗ್ತಾವೆ, ಪ್ರಾರಬ್ಧೊಟ್ಟು ಭೋಗ ಆಗ್ತದೆ, ಆಮೇಲೆ ಮೋಕ್ಷ ಆಗ್ತದೆ. ಹೌದಾ? ಪ್ರಾರಬ್ಧ ಮುಗಿಬೇಕು. ದೇವಹೂತಿಗೆ ಹಂಗಾಗಿಲ್ಲ. ದೇವಹೂತಿಗೆ ಹೆಂಗಾಗಿದೆ, ಯಾವ ಜನ್ಮದಲ್ಲಿ ಮಗ ದೇವರು ಸಿಕ್ಕಾನೆ ಅಲ್ಲೇ ಉಪದೇಶ, ಅದ ಜನ್ಮನ ಕೊನೆ ಜನ್ಮ. ಇದು ಉಳಿದವ್ರಿಗೆ ಆಗದೆ ಇದ್ದದೊಂದು ವಿಶೇಷ. ಯಾಕೆ ಎಲ್ಲೂ ಮುಂದೆ ದೇವಹೂತಿ ಹುಟ್ಟ್ಯಾಳ ಅಂತ ತೋರಿಸಿರೋಣ ಅಂತ ಎಲ್ಲರೂ ಹುಟ್ಟ್ಯಾಳ ಅಂತ ಹೇಳಿ, ಎಲ್ಲೂ ದೇವಹೂತಿ ಹುಟ್ಟಿದ ಉಲ್ಲೇಖನೇ ಇಲ್ಲ. ಅದಿತಿ ಹುಟ್ಟ್ಯಾಳ ಅಂತ ಉಲ್ಲೇಖದ, ಅದಿತಿ ಹುಟ್ಟ್ಯಾಳ ಅಂತ ಉಲ್ಲೇಖದ, ದೇವಹೂತಿ ಹುಟ್ಟ್ಯಾಳ ಅಂತ ಉಲ್ಲೇಖ ಇಲ್ಲ. ಅಂದ ಮೇಲೆ ಏನಾಯ್ತು, ಅದಕ್ಕೆ ಭಾಗವತ ಹೇಳುವಂತೆ ಸಚ್ಚಕ್ಷು ಜನ್ಮನಾಮಂತೆ, ಕೊನೇ ಜನ್ಮದಲ್ಲಿ ನೀನು ಸಿಕ್ಕಿದ್ದೀಯ. ಇದೊಂದು ಅಪರೂಪದ ಘಟನಾ. ಅದು ಎಲ್ಲೋ ಯಾವಾಗೋ ಒಮ್ಮೆ ಘಟಿಸ್ತಾವೆ ಇಂಥವೆಲ್ಲ, ನಿತ್ಯದಲ್ಲಿ ಆಗೋವಲ್ಲ. ಕೊನೇ ಜನ್ಮ ಬಂದದ್ದು ನಂದು, ನೀವು ಆಗ ಕಂಡಿ, ಆಗ ಉಪದೇಶ, ಆಗ ಮೋಕ್ಷ. ದೃಷ್ಟಾಂತ ಕೊಟ್ಟೆ, ಅದಿತಿಯ ದೃಷ್ಟಾಂತ ಕೊಟ್ಟೆ. ಸ್ವಚಕ್ಷು ಜನ್ಮನಾಮಂತೆ ಲಬ್ಧಮ್ಮೆ ತದನುಗ್ರಹಾತ್. ಅಂದ್ರೆ ತಾತ್ಪರ್ಯ, ಭಗವಂತ ಅಲ್ಲಿ ಅವ್ರಿಗೆ ಉಪದೇಶ ಮಾಡಿದ್ರೂ ಕೂಡ ಅಲ್ಲಿ ಮೋಕ್ಷ ಇಲ್ಲ ಅವರಿಗೆ. ಅವರಿಗೆಲ್ಲ ಪ್ರಾರಬ್ಧ ಕರ್ಮ ತೀರಿಸಿಕೊಂಡ ಮೋಕ್ಷ. ಇವರಿಗೆ ಹಂಗಾಗಿಲ್ಲ. ಎಲ್ಲಿ ಆಗ್ಯದ ಅಲ್ಲೇ ಮುಗಿದು ಹೋಗ್ಯದ. ಅದಕ್ಕೆ ಇದೊಂದು ವಿಶೇಷ ಕೇಸು ಅಂತ ನನಗೆ ಅಭಿಪ್ರಾಯ. ಲಬ್ಧಮ್ಮೆ ತದನುಗ್ರಹಾತ್, ನಿನ್ನ ಅನುಗ್ರಹದಿಂದ ಇದೀಪ. ನೀ ಯಾರು, ಎಂಥವ್ ನೀನು ಅಂದ್ರೆ, ಬರೀ ನನಗಷ್ಟ ಕಣ್ಣು ಅಂತಲ್ಲಿ ನೀನು. ಯಯಾದ್ಯೋ ಭಗವಾನ್ ಪುಂಸಾಂ ಈಶ್ವರೋ ವೈ ಭವಾನ್ ಕಿಲ ಲೋಕಸ್ಯ ತಪಸಾಂಧಸ್ಯ ಚಕ್ಷುಸೂರ್ಯ ಇವೋದಿತಃ. ಇಡೀ ಜಗತ್ತಿಗೆ ಬೆಳಕು ಕೊಡಬೇಕು ಅಂತ ಹುಟ್ಟಿ ಬಂದ ಸೂರ್ಯ ನೀನು. ಇಡೀ ಜಗತ್ತಿಗೆ ಬೆಳಕು ಕೊಡಬೇಕು ಅಂತ ಹುಟ್ಟಿ ಬಂದ ಸೂರ್ಯ ನೀನು. ದೃಷ್ಟಾಂತ ಏನು ಕೊಡ್ಲಿಕ್ಕತ್ತಾಳೆ, ಜಗತ್ತಿನ ಕಣ್ಣು, ನನ್ನ ಕಣ್ಣು. ಇದು ಕೊಟ್ಲು ದೃಷ್ಟಾಂತ, ಎರಡು ಕೊಟ್ಲು. ಜಗತ್ತಿನ ಕಣ್ಣು, ನನ್ನ ಕಣ್ಣು. ಯಾಕ್ರಪ್ಪ ಈ ಕಣ್ಣು ಯಾಕೆ ಬಂತು ಈ ಪ್ರಸಂಗ ಅಂತ ಕೇಳಿದ್ರೆ, ಅವ ಕಣ್ಣೊಳಗಿರೋ ದೇವತೆ ಆದ್ರಿಂದ ಕಣ್ಣು ಅಂತ ಹೇಳ್ತಾ ಇದ್ದಾಳ. ಕಪಿಲ ನರಹರಿ ಭಾರ್ಗವ ವಪುಷ ನೇತ್ರದಿ ನಾಸಿಕಾಸ್ಯದಿ ಅಂತ ಜಗನ್ನಾಥದಾಸ ಹೇಳ್ಬೇಕಾದ್ರೆ ಆ ಮಾತನ್ನು ತಿಳಿಸ್ತಾರೆ. ಕಣ್ಣಿನೊಳಗಿರೋ ಭಗವದ್ ರೂಪ ಅವ ಕಪಿಲನಾಮಕನಾದ್ದರಿಂದ ಅಕಿ ಲೋಕಸ್ಯ ತಪಸಾಂಧಸ್ಯ ಚಕ್ಷುಹು ಮೇ ಚಕ್ಷುಹು, ನನ್ನ ಕಣ್ಣು ಜಗತ್ತಿನ ಕಣ್ಣು ಅಂತ ಕಣ್ಣು ಅಂತ ಹೇಳಿ ಕಣ್ಣಿನಲ್ಲಿದ್ದ ಭಗವದ್ ರೂಪದ ಸ್ಮರಣೆಯನ್ನು ಮಾಡ್ತಾ ಇದ್ದಾಳೆ. ಮಾಡಿಲ್ಲ. ಇದಾದ ಮೇಲೆ ಸೂರ್ಯ ಇವೋದಿತ, ಈ ಕತ್ತಲೆಯಿಂದ ಕೊಡಿರುವಂತಹ ಈ ಲೋಕಕ್ಕೆ ಸೂರ್ಯನಂತೆ ಬಂದಿದ್ದೀಯಪ್ಪ, ಕಣ್ಣು ನೀನು ಅಂತ ಇಷ್ಟು ಹೇಳಿದ್ಲು. ಅಥ ಈಗೇನು ಮಾಡಬೇಕು? ಆಯ್ತು, ಎಲ್ಲ ಬರೋಬ್ಬರಿ ಆಯ್ತು. ಮುಂದೇನು? ಅಥ ಮೇ ದೇವ ಸಮ್ಮೋಹಂ ಅಪಾಕೃಷ್ಟುಂ ತ್ವಮರ್ಹಸಿ. ನನಗೇನು ಈ ಸಂಸಾರದಲ್ಲಿ ಮೋಹ ಹಾಕಿದ್ದೀಯಲ್ಲ, ಇದನ್ನು ನೀ ಬಿಡಿಸ್ಬೇಕು. ಯಾರಿಗೆ ಕೇಳಿದ್ಲು? ದೇವರಿಗೆ ಕೇಳ್ತಾ ಇದ್ದಾಳ. ಯಾಕ ಅಂದ್ರೆ, ಯೋ ಅವಗ್ರಹ ಅಹಂ ಮಮೇತ್ಯೇತಸ್ಮಿನ್ ಯೋಜಿತಸ್ತ್ವಯ. ನೀನೇ ಹಾಕಿದ್ದು ನೀನೇ ಬಿಡಿಸ್ಬೇಕು. ನಾ ಬೇರೆಯವ್ರಿಗೆ ಕೇಳೋದಿಲ್ಲ. ನಾನು ಬೇರೆಯವರಿಗೆ ಬಿಡಿಸ್ರಿ ಅಂತ ಯಾರಿಗೂ ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ ಅಂದ್ರೆ, ಬೇರೆಯವರು ಹಾಕಿಲ್ಲ, ನೀನು ಹಾಕಿದ್ದರಿಂದ ನೀನೇ ಬಿಡಿಸೋದು ನಿನ್ ಕೇಳ್ತೀವಿ ನಾವು. ನೋಡ್ಕೊಳ್ರಿ ಎಷ್ಟು ಮಹತ್ವದ ಮಾತದ ಅಂತ ಹೇಳಿ. ಯಾರ್ಯಾರನ್ನೋ ಬೇಡಿದರೆ ಸಂಸಾರದ ಮೋಹ ಹೋಗೋದಿಲ್ಲ. ಯಾರ್ಯಾರ ಹತ್ರ ಭಿಕ್ಷೆ ಕೇಳಿದ್ರಿಂದ ಹೋಯಿತು ಅಂತ ತಿಳ್ಕೊಳ್ಬಾರ್ದು. ಭಗವಂತನಿಂದ ಮಾತ್ರ ಸಂಸಾರದ ಮೋಹ ಹೋಗ್ಲಿಕ್ಕೆ ಸಾಧ್ಯ ಅದ. ಹೇ ದೇವ ಮೇ ಸಮ್ಮೋಹಂ ಅಪಾಕೃಷ್ಟುಂ ತ್ವಮರ್ಹಸಿ. ನನ್ನ ಈ ಸಂಸಾರ ವಿಷಯಕವಾದ ಮೋಹವನ್ನ ನೀನೇ ಪರಿಹಾರ ಮಾಡಬೇಕು. ನೋಡ್ರಿ, ಇದರೊಳಗೆ ವಿಜಯಧ್ವಜ ತೀರ್ಥರ ಒಂದು ಹೊಸ ಅಂಶವನ್ನು ಬರೀತಾರೆ ವ್ಯಾಖ್ಯಾನದಲ್ಲಿ. ಏನಂತಾರೆ? ಯಥಾ ವಿಹಿತ ಕ್ರಿಯಾ ಅಕರಣೆ ಮಹತಾ ಪ್ರತ್ಯವಾಯೇನ ಅನರ್ಥರೂಪ ನರಕ ಪ್ರಾಪ್ತಿ. ವಿಹಿತ ಕರ್ಮವನ್ನು ಮಾಡಬೇಕಾಗ್ಯದ. ಸಂಧ್ಯಾ ವಂದನೆ, ದೇವ್ರ ಪೂಜೆ, ಏನೇನು ವಿಹಿತ ಚಾತುರ್ಮಾಸ್ಯ ಎಲ್ಲ ವಿಹಿತಗಳವ. ಆ ವಿಹಿತ ಕರ್ಮವನ್ನ ಮಾಡದೇ ಇದ್ದದ್ದರಿಂದ ದೊಡ್ಡ ಪಾಪ ಬಂದು ನರಕ ಆಗ್ತದೆ. ವಿಹಿತ ಕರ್ಮವನ್ನ ಮಾಡದೇ ಇದ್ದದ್ದಕ್ಕೆ ಪಾಪ ಬಂದು ಪಾಪದಿಂದ ನರಕ ಆಗ್ತದೆ. ಹೆಂಗೋ ಇದು ದೃಷ್ಟಾಂತ ಕೊಟ್ರು. ಹಾಗೆ ಜ್ಞಾನೋಪದೇಶ ಮಾಡುವಂತಹ ನಿನ್ನ ವ್ಯಕ್ತಿ, ಉಪದೇಶ ಮಾಡುವಂತಹ ನಿನ್ನಂಥವನು ಇದ್ದಾಗ ಜ್ಞಾನವನ್ನ ಪಡೆಯದೇ ಹೋದರೆ ಅಂಧನ್ ತಮಸ್ಸಾಗತ್ತೆ. ಎಚ್ಚರಿಟ್ಕೋಬೇಕು. ಇದನ್ನ ಆಚಾರ್ಯ ಹೇಳ್ಯಾರ.
ಯದಾತು ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರಂ ಅಂತ ತಿಳ್ಕೊಂಡು ಆಚಾರ್ಯರು ಇದನ್ನು ಹೇಳಿದ್ದನ್ನ ವಿಜೇಂದ್ರ ತೀರ್ಥರ ಬರೀತಾರೆ. ನೋಡ್ರಿ ಎಷ್ಟಂತಾರ, ಜ್ಞಾನಸ್ಯ ಗ್ರಾಹಕೆ ತಾದೃಶೇ ಸೂರ್ಯೇ ಸನ್ನಿಹಿತೆ ಸತಿ ತದಗ್ರಹಣೆ ಅನುತ್ಥಾನ ತಮ ಪ್ರಾಪ್ತಿ ಸ್ಯಾದಿತಿ. ಹಂಗಾರೇನಾತು, ವಿಹಿತ ಕರ್ಮಗಳನ್ನ ಮಾಡದೇ ಇದ್ದದ್ದಕ್ಕೆ ಪಾಪ ಹುಡುತದ, ಪಾಪ ಜನ್ಯ. ಆರೇನ್ ಜನ್ಯ ಆಗ್ಯದ ಪಾಪ, ಅದು ನರಕದ ಜನಕ. ಇದು ಒಬ್ಬರ ಮಗ ಒಬ್ಬರ ಅಪ್ಪವ. ಹೆಂಗೋ ಹಂಗ ಜ್ಞಾನಿಯಾದವನು ನೀನಿದ್ದಾಗ ತತ್ವಜ್ಞಾನವನ್ನ ಪಡೆಯದೇ ಇದ್ದರೆ ಅದು ನರಕವನ್ನು ಹುಟ್ಟಿಸ್ತದ. ಆದ್ರಿಂದ ನಿನ್ನ ಹತ್ರ ನಾನು ಕೇಳ್ತಾ ಇದ್ದೇನೆ, ಏನ್ ಮಾಡ್ಬೇಕು ಮತ್ತಿನ್ನ ನೀನೇ ಹೇಳ್ಬೇಕು. ನೀನೇ ಬಂಧನದಲ್ಲಿ ಹಾಕಿದ್ದೀಯ, ಆದ್ದರಿಂದ ನೀನೇ ಬಿಡಿಸ್ಬೇಕು. ಅದಕ್ಕೆ ಕೃಷ್ಣ ಗೀತೆ 15ನೇ ಅಧ್ಯಾಯದಲ್ಲಿ ಹೇಳ್ಯಾನವ, ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸತಾ ಪುರಾಣಿ ನಿರ್ಮಾಣ ಮೋಹಾಜಿತ ಸಂಘ ದೋಷ ಅಂತ ಹೇಳುವಾಗ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೇತ. ಆಚಾರದನ್ನು ಪ್ರಪದ್ಯೇತ ಮಾಡ್ಯಾರ. ಪ್ರಪದ್ಯೆ ಮೂಲ ಶ್ಲೋಕದಾಗದ. ಪ್ರಪದ್ಯೆ ಉತ್ತಮ ಪುರುಷ. ಕೃಷ್ಣ ಅಂತಾನ ಅಹಂ ಪ್ರಪದ್ಯೆ, ನೀ ಅಲ್ಲ, ಪ್ರಪದ್ಯೇತ. ಅರ್ಜುನ ನೀ ಹೊಂದಬೇಕು, ನಾ ಹೊಂದೋದಲ್ಲ, ನೀ ಹೊಂದಬೇಕು ಅಂತ. ಅದನ್ನ ಹಿಂಗೆ ಲೋಪ ಮಾಡಿ ಹೇಳೋ ಸ್ಟೈಲ್ ಅದ ಅಂತ ಆಚಾರಲ್ಲಿ ಭಾಷೆದವರು ತಿಳಿಸ್ಯಾರ. ತಮೇವ ಚ ಆದ್ಯಂ ಪುರುಷಂ ಪ್ರಪದ್ಯೆ, ಇದು ಗೀತಾ ಶ್ಲೋಕ. ಭಾಷೆದ ಪ್ರಕಾರ ಪ್ರಪದ್ಯೇತ ಆಗ್ಬೇಕಲ್ಲಿ, ಯಾಕಂದ್ರೆ ಅದು ಪ್ರಥಮ ಪುರುಷ ಆಗ್ಬೇಕದು. ಇದ್ದದ್ದೇನದ ಉತ್ತಮ ಪುರುಷ ಅದ. ಅದು ಉತ್ತಮ ಪುರುಷ ಅದ. ಉತ್ತಮ ಪುರುಷ ಆದ್ರೆ ದೇವ್ರ ನಾ ಹೊಂದುತ್ತೀನಿ ಅಂತ ಆಗ್ತದೆ, ಅದು ಬೇಕಾಗಿಲ್ಲ. ಪ್ರಥಮ ಪುರುಷ ಆಗ್ಬೇಕು. ನೀ ಹೊಂದು, ಯಾರಿದ್ದಾರೆ ಸಂಸಾರದಾಗ ಹೊಂದ್ಬೇಕು. ಯಾಕ ಯತ ಪ್ರವೃತ್ತಿ ಪ್ರಸತಾ ಪುರಾಣಿ, ಈ ಸಂಸಾರ ಯಾರಿಂದ ಹೊರಟದ ಅವನಿಗೆ ಶರಣ ಹೋಗ್ಬೇಕು ನೀವು. ಅದನ್ನೇ ಇಲ್ಲಿ ದೇವಹೂತಿ ಹೇಳಿದ್ದು ಅದ. ನೀನೇ ನನ್ನ ಸಂಸಾರದಾಗ ಹಾಕಿ ನೀನೇ ನನ್ನ ಬಿಡಿಸು, ಬೇರೆ ಏನದ ಹೇಳಲಿಕ್ಕೆ. ಅದಕ್ಕೆ ನೀ ಬಿಡಿಸು ಅಂತ ಇಷ್ಟು ಹೇಳಿದ್ದು. ತಂತ್ವಾಗತಾಹಂ ಶರಣಂ ಶರಣ್ಯಂ ಸ್ವಭೃತ್ಯ ಸಂಸಾರ ತರೋಃ ಕುಠಾರಂ ಜಿಜ್ಞಾಸಯಾ ಪ್ರಕೃತೆ ಪುರುಷಸ್ಯ ನಮಾಮಿ ಸದ್ಧರ್ಮವಿದಾಂ ವರಿಷ್ಠಂ. ತಂತ್ವಾಗತಾಹಂ ಶರಣಂ, ನಿಂಗೆ ನಾ ಶರಣ ಬಂದಿದ್ದೇನೆ. ಇದು ಯಾಕೆ ಹೇಳ್ಬೇಕಾಯ್ತು? ಅದಕ್ಕೆ ಅದು ಬಾರಿ ಬರೀತಾರೆ, ಉಪಸನ್ನಾಯ ಶಿಷ್ಯಾಯ ವಕ್ತವ್ಯಂ ಬ್ರಹ್ಮಶಾಶ್ವತಂ. ಶಿಷ್ಯ ಉಪಸತ್ತಿ ಮಾಡಬೇಕು. ಗುರುಪಸತ್ತಿ ಮಾಡಿದ್ರೆ ಮಾತ್ರ ಪಾಠ ಹೇಳಬೇಕು ಅಂತ ನಿಯಮದ. ದೇವಹೂತಿ ಗುರುಪಸತ್ತಿ ಮಾಡಲಿಲ್ಲಲ್ಲ ಅಂದ್ರೆ ಹೇಳಿಲ್ಲಕ್ಕೆ ಶರಣಂ ಗತ, ಉಪಸತ್ತಿ ಮಾಡ್ತಾ ಇದ್ದೇನೆ, ಶಿಷ್ಯತ್ವವನ್ನು ವಹಿಸ್ತಾ ಇದ್ದೇನೆ. ನಿನ್ನ ಶಿಷ್ಯತ್ವವನ್ನು ನಾನು ಸ್ವೀಕಾರ ಮಾಡಿದ್ದಕ್ಕೆ ಬ್ರಹ್ಮ ವಕ್ತವ್ಯಂ ಶಾಶ್ವತಂ, ಭಗವಂತನ ಬಗ್ಗೆ ನನಗೆ ಹೇಳು. ನೀ ಅಂಥವನು ಸ್ವಭೃತ್ಯ ಸಂಸಾರ ತರೋ ಕುಠಾರಂ. ಒಂದು ಶಬ್ದ ಹಾಕಿದ್ಲಕ್ಕಿ. ಏನು ಹಾಕಿದ್ಲು? ಕುಠಾರ, ಕೊಡ್ಲಿ ಅಂದ್ಲಕ್ಕಿ. ಕೊಡ್ಲಿ ಅಲ್ಲ, ಮತ್ತೆ ನಮ್ಗೆ ಯಾವಾಗಲೂ ಕೊಡ್ಲಿ ಅಂತ ಅಭ್ಯಾಸ ಇರ್ತದೆ. ಕೊಡಲಿ, ಕತ್ತರಿಸ್ಲಿ, ಕೊಡ್ಲಿ. ಅದು ಎದಕ್ಕೆ? ತರೋಹೋ, ಗಿಡಕ್ಕೆ. ಯಾವ ಗಿಡ? ಸಂಸಾರ ತರೋಹೋ, ಸಂಸಾರವೆಂಬ ಗಿಡಕ್ಕೆ. ಯಾರದು? ಭೃತ್ಯ. ಯಾವ ಭೃತ್ಯ? ಸ್ವಭೃತ್ಯ. ಎಷ್ಟು ಶಬ್ದ ಹಾಕಿ ನೋಡ್ರಕ್ಕಿ. ಸ್ವ ತನ್ನ ಭೃತ್ಯ ಸೇವಕನ ಸಂಸಾರವೆಂಬ ತರುವಿನ ಕುಠಾರನಾದ ನಿನ್ನನ್ನು ಶರಣ ಹೊಂತಾ ಇದ್ದೇನೆ. ಅಂದ್ರೆ ಅಲ್ಲಿಗೆ ಏನಾಯ್ತು ಅಂದ್ರೆ, ನಮ್ಮ ಸಂಸಾರ ಏನದ? ಇದು ಗಿಡ. ಏನ್ ಹೇಳಿದಂಗಾತು? ಗಿಡ ಅಂದ್ರೆ ಏನದು? ಇಲ್ಲ, ಎಲ್ಲರೂ ನೆರಳು ಕೊಡ್ತದೆ ಅಂತ ಅರ್ಥ. ಗಿಡ ಅಂದ್ರೆ ಏನ್ 4-5 ಪಕ್ಷಿ ಪ್ರಾಣಿ ಕೂತಿರ್ತಾವ ಅಂತ ಅರ್ಥನು? ಏನು ಗಿಡ ಅಂತ ಯಾಕಂದ್ರು ತೀರ್ಥಾಚಾರ? ಗಿಡ ಅಂತ ಯಾಕಂದ್ರು ಅಂದ್ರೆ ಬೀಜ ಕೊಟ್ಕೋತ ಹೋಗ್ತದೆ ಅಂತ ಅರ್ಥ. ಅದಕ್ಕೆ ಇಷ್ಟು ತಿಳ್ಕೊಳ್ರಿ. ಗಿಡ ಅಂದ್ರು ಅಂದ್ರೆ ಮತ್ತ ಬೀಜ ಕೊಡ್ಲಿ ಅಂದ್ರೆ ಮತ್ತೊಂದು ಗಿಡ ಹುಡ್ತದ. ಅದಕ್ಕೆ ಈಗ ಸಂಸಾರವನ್ನು ಏನ್ ಕರೆದಾರ? ಗಿಡ ಅಂತ ಕರೆದಾರ. ಯಾಕ? ಒಮ್ಮೆ ಗಿಡ ಆಯ್ತು ಅಂದ್ರೆ ಎಷ್ಟು ಹಣ್ಣು ಕೊಡ್ತದದು? ಅಷ್ಟು ಬೀಜ ಬಿತ್ತು ಅಂದ್ರೆ ಅಷ್ಟು ಸಸಿ, ಅಷ್ಟು ಮತ್ತೆ ಆಗೋದು. ಇದು ಬಹಳ ಡೇಂಜರ್ ಅದ ಇದಕ್ಕೆ. ಅದಕ್ಕೆ ಇದನ್ನ ಸ್ವಲ್ಪ ನೋಡ್ಕೊಂಡು ಇಟ್ಕೊಂಡಿರ್ಬೇಕು. ಸ್ವಭೃತ್ಯ ಸಂಸಾರ ತರೋ ಕುಠಾರಂ. ಭಾಗವತದ 10ನೇ ಸ್ಕಂದದಲ್ಲಿ ದೇವಕಿ ದೇವಿಯ ಗರ್ಭದಲ್ಲಿ ಇದ್ದಾಗ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ ಬಂದು. ಏಕಾಯನೋಸೌ ದ್ವಿಫಲಸ್ತ್ರಿಮೂಲಶ್ಚತುರಸಃ ಪಂಚಶಿಪಶ್ಷಣಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಖಗೋ ಆದಿವೃಕ್ಷ. ಪರಮಾತ್ಮ, ಈ ಸಂಸಾರ ಏನಿದು? ಆದಿವೃಕ್ಷ. ಇದೊಂದು ದೊಡ್ಡ ಮರ. 2 ಪಕ್ಷಿ ಕೂತಾವಂತಿ ಮರದ ಮೇಲೆ. ಆದಿ ದ್ವಿಖಗ, ಎರಡೇ. ಅದಕ್ಕೆ 4 ಹಣ್ಣು. ಅದು ಏನದ ಅಂದ್ರೆ ಹಣ್ಣು, ರಸ, ಎಲಿ ಬಹಳ ಚಂದ ಹೇಳ್ಯಾರ ಅವರು. 2 ಪಕ್ಷಿ ಕೂತಾವ. ಇದು ಆದಿವೃಕ್ಷ. ಏಕಾಯನೋಸೌ ದ್ವಿಫಲ, 2 ಹಣ್ಣು ಬಿಡ್ತದೆ ಇರೋದು. ತ್ರಿಮೂಲ ಚತುರಸ, 3 ಮೂಲವ, 4 ರಸ ಅವ. 4 ರಸ, 2 ಹಣ್ಣು, 4 ರಸ, 3 ಮೂಲ, 1 ಬುಡ. ಹೆಂಗ್ ಖುಷಿಯಾಗಿ ನೋಡೋದನ್ನ.
ಏಕಾಯನೋಸೌ ದ್ವಿಫಲಸ್ತ್ರಿಮೂಲಃ ಚತುರಸಃ ಪಂಚಶಿಪ ಷಡಾತ್ಮ 5 ಬಿಳಲುಗಳವ. ಅದಕ್ಕೆ ಹಿಂಗ ಜೋತ್ ಬಿದ್ದಿರ್ತಾವಲ್ಲ ಬಿಳಲುಗಳು ಅವವ. ಷಡಾತ್ಮ 6 ಸ್ವರೂಪ ಅದ ಇದಕ್ಕೆ. ಅಸ್ಥಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತೆ ಅಂತನ್ನುವಂತಹ 6 ಆತ್ಮಗಳವ. ಸಪ್ತತ್ವಕ 7 ತ್ವಕ್ಕವ. ತ್ವಗೀಂದ್ರಿಯಗಳು ಅಂದ್ರೆ ರಕ್ತ ಮಾಂಸ ಮೇಧ ಮಜ್ಜಸ್ಸು ಏನದ ಇದು ಸಪ್ತತ್ವಕ. ಅಷ್ಟವಿಟ್ ಅಪಹ 8 ಶಾಖೆಗಳವ. ದೇವದಾನವ ಮಾನವ ಗಂಧರ್ವ ಅಂತನ್ನುವಂತಹ 8. ನವಚ್ಛದಿ ಅವು ನವಾಕ್ಷ ಅಂದ್ರೆ 9 ದಾರಿ 9 ಬಾಗ್ಲವ. ದಶಚ್ಛದಿ 10 ಇಂದ್ರಿಯವ. ದ್ವಿಖಗೋ 2 ಪಕ್ಷಿ ಕೂತಾವ. ಆದಿವೃಕ್ಷ ಅನಾದಿ ಕಾಲ. ಆದಿ ಅಂದ್ರೆ ಅನಾದಿ ಅಂತ ಅರ್ಥ. ಅನಾದಿ ಕಾಲದಿಂದ ಇದೊಂದು ಮರ ಆದ ನಮ್ದು. ಏನ್ ಅರ್ಥ ಆಯ್ತೇನೋ? ಅರೆ ಕುಲ್ಕರ್ಣಿ ಇಲ್ಲೋ ಆದಿವೃಕ್ಷ. ಮತ್ತ ಮುಂದೆ ನೋಡ್ರಿ, ಊರ್ಧ್ವಮೂಲ ಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಇದೊಂದು ಮರ ಅದ. 2 ಅಂದ್ರೆ ಕೃಷ್ಣ ಹೇಳಿದ್ದು ಮರ, ಮತ್ತ ದಶಮಸ್ಕಂದ ಬ್ರಹ್ಮದೇವ್ ಹೇಳಿದ ಮರ. ಇಲ್ಲೇನ್ ದೇವಕ್ಕೆ ದೇವಹೂತಿ ಹೇಳಿಕತ್ತ ಇದೊಂದು ಮರ. ಇವೆಲ್ಲ ಒಂದ ಮರ ಅವರಿ. ಸೊ ನೋಡ್ಕೊಳ್ಳಿ, ಹಿಂಗ ಇಲ್ಲ ಇಷ್ಟ ಕಡೆ ಮರ ಬಂದದ ಅಂತ ಒಂದ್ ನೆನಪು ಬರ್ತದೆ. ಊರ್ಧ್ವಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್ ಅಧಶ್ಚ ಊರ್ಧ್ವಂ ಪ್ರಸತಾಸ್ತಸ್ಯ ಶಾಖಾಃ. ಇದ್ರ ಟೊಂಗಿ ಹೆಂಗವ ಅಂದ್ರೆ ತೆಳಗೂ ಮ್ಯಾಲು 2 ಕಡೆ ಹೋಗ್ಬಿಟ್ಟಾವಂತ. ಟೊಂಗಿ ತಳಗ ಮೇಲೆ ಹೆಂಗ ಹೋಗ್ತಾವ್ರಿ ಆಚಾರ? ಅಧಶ್ಚೋರ್ಧ್ವಂ ಪ್ರಸತಾಸ್ತಸ್ಯ ಶಾಖಾ ವಿಷ ಗುಣಪ್ರವೃದ್ಧಾಃ ವಿಷಯ ಪ್ರವಾಲಾಹ. ಇದು ಹೆಂಗ್ ಬೆಳೆದದ? ಗುಣದಿಂದ ಸಮೃದ್ಧ ಆಗ್ಯದಂತ. ಸತ್ವರಜಸ್ತಮೋ ಗುಣಗಳಿಂದ ಸಮೃದ್ಧವಾಗಿ ಬೆಳ್ಕೊಂಡು ನಿಂತಿರುವಂತಹದ್ದು ಈ ಮರ ಅಂತ. ಹಿಂಗ 2 ಕಡೆ ಏನ್ ಮರ ಹೇಳ್ಯಾರ, ಆ ಮರವನ್ನ ಕತ್ತರಿಸುವ ಕೊಡ್ಲಿ ನೀನಾಗಿ. ಸ್ವಭೃತ್ಯ ಸಂಸಾರ ತರೋ ಕುಠಾರಂ. ನೋಡಿ ಎಷ್ಟು ಚಂದ ಪ್ರಾರ್ಥನೆ ಮಾಡ್ಕೊಂಡ್ಲು. ಹಿಂಗ್ ಮಾಡ್ಕೋಬೇಕ್ರಿ. ಅಂದ್ರ ಹೇಳೋರಿಗೆ ಉತ್ಸಾಹ ಬರ್ತದೆ. ಹೇಳ್ರಿ ಆಚಾರ ನೀವೊಬ್ರು ಹೇಳ್ರಿ, ಮತ್ತೇನೇನ್ ಮಾಡ್ತೀರಿ ಖಾಲಿ ಕೂತಿರಿ ಹಿಂಗಂದ್ರೆ ಬಂದಿರಿ ಹೇಳ್ರಿ ಹಿಂಗಂದ್ರೆ ಅದಕ್ಕೆ. ತಂತ್ವಾಗತಾಹಂ ಶರಣಂ ಶರಣ್ಯಂ ಸ್ವಭೃತ್ಯ ಸಂಸಾರ ತರೋ ಕುಠಾರಂ ಜಿಜ್ಞಾಸಯ ಪ್ರಕೃತೆ ಪುರುಷಸ್ಯ ಪ್ರಕೃತೆ ಜಿಜ್ಞಾಸಯ. ನಾ ಏನ್ ಕೇಳಿಕ್ ಬಂದೇನಿ? ಪ್ರಕೃತಿ ಯಾರು ಪುರುಷ ಯಾರು ಅಂತ ನನಗೆ ಹೇಳ್ಬೇಕಾಗಿದೆ. ಪ್ರಕೃತಿ ಪುರುಷರ ಜಿಜ್ಞಾಸೆಗೆ ಬಂದಿದ್ದೇನೆ. ನಮಾಮಿ ಬರೇ ಬಾಯಿಲಿ ನಮಸ್ಕಾರ ಅಲ್ಲ, ದೇಹದಿಂದಲೂ ನಮಸ್ಕಾರ. ಅದಕ್ಕೆ ಯಾದವಾರ್ಯ ಬರೀತಾರೆ, ಉಪದೇಶಾಂಗಂ ನಮನಮಪಿ ಕರೋತಿ. ಆಚಾರ ಹತ್ರ ಗುರುಗಳ ಹತ್ರ ಪಾಠ ಕೊಡ್ಬೇಕಾರೆ ನಮಸ್ಕಾರ ಹೇಗೆ ಕೊಡ್ಬೇಕು? ಹೇಳ್ರಿ ಆಚಾರ, ನೀವು ಹೇಳ್ರಿ ನಮಸ್ಕಾರ ಆಚಾರ ಹೇಳ್ರಿ. ಈ ಗಾಡಿ ಮೇಲೆ ಹೊಂಟ ನಮಸ್ಕಾರ ಅಂತ ಹೇಳ್ತಾರೆ ನೋಡ್ರಿ. ಅವು ಗಾಡಿ ಮೇಲೆ ಹೇಳ್ಬಿಟ್ರಿ ನಮಸ್ಕಾರ ಆಚಾರ ಅಂತ ಹೋಗ್ಬಿಟ್ಟಿರ್ತಾರೆ. ಅದು ಯಾವ ನಮಸ್ಕಾರ? ಅದು ಕಾಯಿಕ ವಾಚಿಕ ಮಾನಸಿಕ ಯಾವ? ಅದು ವಾಚಿಕ ನಮಸ್ಕಾರ ಅಷ್ಟೇ, ಅದೇನು ಉಪಯೋಗ ಇಲ್ಲ. ಅದಕ್ಕೆ ಹೇಳು ನಮಾಮಿ, ನಮಸ್ಕಾರವನ್ನು ಮಾಡ್ತೇನೆ. ಅಲ್ಲಿ ಇಷ್ಟೆಲ್ಲ ಬರೋಬ್ಬರಿ ಇವರು ವಿಜಯಧ್ವಜ ತೀರ್ಥರು ಕೇಳ್ತಾರೆ, ಕೊಡ್ಲಿ ಗಿಡ್ಲಿ ಅಂತೆಲ್ಲ ಎಲ್ಲ ಹೇಳಿದ ಬರೋಬ್ಬರಿ ಅದ. ಆ ಕೊಡ್ಲಿ ಮಂಡದು ಚೂಪದ ಅದು ಹೇಳೇ ಇಲ್ಲ. 8 ಪ್ರಶ್ನೆ ನೋಡ್ರಿ. ಅಂದ್ರೆ ಆ ಶ್ಲೋಕದ ಏನು ವಾಕ್ಯ ಕೊಡಿಸ್ಬೇಕು ಅನ್ನೋದಕ್ಕೆ ಎಷ್ಟು ಚಂದ. ಆ ಕೊಡ್ಲಿ ಮಂಡದನೋ ಚೂಪದನೋ? ಮಂಡ್ ಕೊಡ್ಲಿ ತಗೊಂಡ ಕಡ್ದ ಏನ್ ಬಂದ ಪ್ರಯೋಜನ? ಏನು ಪ್ರಯೋಜನ ಬೀಳಲಿಲ್ಲ. ಯಾರಿಗೊಬ್ರು ಕೇಳಿದಂತ, ಒಂದು ಗಿಡ ಕಡಿಲಿಕ್ಕೆ ನೀ ಎಷ್ಟೊತ್ತು ತಗೋತಿ ಅಂತ ಕೇಳಿದಂತ. ಗಿಡ ಕಡಿಲಿಕ್ಕೆ 15 ನಿಮಿಷ. ಮತ್ತ ಮೊದ್ಲಿಗೆ ಒಂದು 4 ತಾಸು ನಾ ಕೊಡ್ಲಿ ಚೂಪ್ ಮಾಡ್ತೀನಿ ಅಂತ ಹೇಳಿದಂತವ. ಹೇಳ್ಬೇಕಾದ್ರೆ ಹೇಳಿದ, ಕೊಡ್ಲಿ 4 ತಾಸು ಮೊದಲು ಚೂಪ್ ಮಾಡ್ತೀನಿ, ಗಿಡ 15 ನಿಮಿಷದಾಗ ಕಡಿತೀನಿ ಅಂತ ಹೇಳಿದ. ಮಂಡ್ ಕೊಡ್ಲಿ ತಗೊಂಡು 6 ತಾಸು ಕಡಿಯೋಕ್ಕಿಂತ 4 ತಾಸು ಚೂಪ್ ಮಾಡಿ 15 ನಿಮಿಷದಾಗ ಕಡಿಯೋದು ಚಲೋ ಇರ್ತದೆ ಯಾವಾಗ್ಲೂ. ಯಾವ್ದು ಬುದ್ಧಿವಂತ ಲಕ್ಷಣ ಅಂದ್ರೆ ಕೊಡ್ಲಿ ಚೂಪ್ ಇರ್ಬೇಕು. ಅದಕ್ಕೆ ಚೂಪದ ಏನು ಅಂದ್ರೆ ಫಸ್ಟ್ ಕ್ಲಾಸ್. ಯಾಕ? ಸದ್ಧರ್ಮವಿದಾಂ ವರಿಷ್ಠಂ. ಎಲ್ಲ ಧರ್ಮವನ್ನ ಬಲ್ಲವರ ಜ್ಞಾನಿಗಳಲ್ಲಿ ಸರ್ವಶ್ರೇಷ್ಠನಾದವನು ಭಗವಂತನಾದ್ದರಿಂದ ಆ ಕೊಡ್ಲಿ ಅತ್ಯಂತ ತೀಕ್ಷ್ಣವಾಗಿದೆ. ಅಂತಹದ್ದನ್ನು ತಗೊಂಡು ಇದನ್ನು ಕಡಿಬೇಕು ಅಂತ ಹೇಳಿದ್ರು. ಶ್ರೀಮದಾಚಾರ್ಯ ತಾತ್ಪರ್ಯ ಒಂದು ಹೇಳಿ ನಿಲ್ಲಿಸ್ತೇನೆ. ಏನಂತಾರೆ? ಪ್ರಕೃತಿ ಪುರುಷ ಅಂತ ಹೇಳಿಬಿಟ್ರು. ಮುಂದೆ ಪರಮಾತ್ಮ ನಾರಾಯಣ ಅಪರೋಕ್ಷ ಜ್ಞಾನ ಬಿಂಬ ಅಂತ ಹಿಂಗೆ ಹೇಳ್ಕೋತ ಹೊಂಟ್ಬಿಟ್ಟ. ಪ್ರಕೃತಿ ಪುರುಷರಿಗೂ ಈ ನಾರಾಯಣಗೂ ಏನು ಸಂಬಂಧ ಇದು ತಿಳಿಲಿಲ್ಲ ನಮಗ ಅಂದ್ರೆ ಅದಕ್ಕೆ ಆಚಾರ ಅಂತಾರೆ, ದತ್ತಾತ್ರೇಯ ಯೋಗ ಅಂತ ಒಂದು ಗ್ರಂಥ. ದತ್ತಾತ್ರೇಯ ಯೋಗ ಅಂದ್ರೆ ಏನು? ದತ್ತಾತ್ರೇಯ ನಾಮಕ ಪರಮಾತ್ಮ ಉಪದೇಶ ಮಾಡಿದ್ದು ಅಂತ ಅರ್ಥ. ಅದಕ್ಕೆ ಹೇಳ್ತಾನೆ, ನಾರಾಯಣ ಬ್ರಹ್ಮವಾಯು ವೀಂದ್ರಶೇಷೌ ಹರಸ್ತಥಾ ಕಾಮಶಕ್ರೋ ಗುರುಶಕ್ರೋ ಮನ್ವಾದ್ಯ ಭಾಸ್ಕರಾದಯ ಸರ್ವಜೀವಾಶ್ಚ ಕ್ರಮಶಃ ಪುರುಷಾಖ್ಯಾಭಿಶಬ್ದಿತಾಃ. ಪರಮಾತ್ಮನಿಂದ ಪ್ರಾರಂಭ ಮಾಡಿಕೊಂಡು ತತ್ವಾಭಿಮಾನಿ ದೇವತೆಗಳವರೆಗೆ
ಜೀವರವರೆಗೆ ಎಲ್ಲರಿಗೂ ಪುರುಷ ಅಂತ ಹೆಸರು, ಒಂದೇ ಹೆಸರು. ಅಂದಮೇಲೆ ಪುರುಷರ ಜಿಜ್ಞಾಸೆಯನ್ನ ಮಾಡ್ತೀನಿ ಅಂತ ದೇವಹೂತಿ ಕೇಳಿದ್ದಕ್ಕೆ ಅರ್ಥ ತತ್ವಾಭಿಮಾನಿ ದೇವತೆಗಳ ಪರಮಾತ್ಮನ ಜೀವರ ವಿಷಯದಲ್ಲಿ ಜಿಜ್ಞಾಸೆ ಮಾಡ್ತಾ ಇದ್ದೀನಿ. ಇನ್ನ ಪ್ರಕೃತಿ ಅಂದ್ರೆ ಯಾರು? ಏತತ್ ಪತ್ನ್ಯ ಬಂಧಶಕ್ತಿ ಸ್ತ್ರೀಯ ಸರ್ವಾ ತಥಾ. ಇವರೇನ್ ಮ್ಯಾಲ ಇಷ್ಟು ಮಂದಿ ಹೇಳಿಲ್ಲ ಆಚಾರ್ಯರು, ಒಷ್ಟ್ರ ಮನೆಯವರು, ಆಚಾರ ಮನೆಯವರು, ಮುಗಿದು ಹೋದ್ ಕೆಲಸ. ಆಚಾರ ಬರ್ರಿ ಅದಕ್ಕೆ ಮಾಸ್ತಾಗ ಅಂದ್ರೆ ಹೆಂಡತಿನ ಕರ್ಕೊಂಡು ಬಂದಿರ್ತಾರ ಅವರು, ಮತ್ತೊಬ್ಬರ ಬಂದ್ರೆ ಹೆಂಗಿಲ್ಲ ಅವರು, ಅವ್ರ ಪತ್ನಿಯವರು. ಆಮೇಲೆ ಅವ್ರು ಎಂಥವ್ರು? ಒಂದು ಶಬ್ದ ಹಾಕಿದ್ರು, ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ರಿ. ಇವರು ಎಲ್ಲಾರ ಹೆಂಡಂದ್ರೆ ಇದ್ದಾರೆ, ಅಷ್ಟ್ರು ಬಂಧ ಶಕ್ತಿನೇ ನಮಗೆ. ಇವರೆಲ್ಲ ಮೋಚಕ ಶಕ್ತಿ ಆದ್ರೆ ಇವರು ಪತ್ನಿಯರೆಲ್ಲರೂ ಕೂಡ ಬಂಧ ಶಕ್ತಿನೇ. ಅಂದ್ರೆ ರುದ್ರದೇವರ ಹೆಂಡತಿ ಉಮಾದೇವಿ ಬಂಧಕ ಶಕ್ತಿ, ಇಂದ್ರದೇವರ ಹೆಂಡತಿ ಶಚೀದೇವಿ ಬಂಧ ಶಕ್ತಿ, ಸೂರ್ಯನ ಹೆಂಡತಿ ಸಂಜ್ಞಾದೇವಿ ಬಂಧ ಶಕ್ತಿ. ಏತತ್ ಪತ್ನ್ಯ ಬಂಧಶಕ್ತಿ ಸ್ತ್ರೀಯ ಸರ್ವಾ ತಥಾ ಜಡಂ. ಅದೇ ರೀತಿಯಾಗಿ ಜಡ ಪ್ರಕೃತಿ ಏನದ ಅದು ಒಂದು ಪ್ರಕೃತಿ. ಕ್ರಮಾತ್ ಪ್ರಕೃತಿ ಶಬ್ದೋಕ್ತಾ, ಇವೆಲ್ಲವನ್ನ ಪ್ರಕೃತಿ ಅಂತ ಕರೀಬೇಕು. ಅಂದಮೇಲೆ ಪುರುಷನ ಜಿಜ್ಞಾಸೆ ಅಂದ್ರೆ ಭಗವಂತನಿಂದ ಪ್ರಾರಂಭ ಮಾಡ್ಕೊಂಡು ಜೀವರಾಶಿಯವರೆಗೆ, ಪ್ರಕೃತಿಯ ಜಿಜ್ಞಾಸೆ ಅಂದ್ರೆ ಮಹಾಲಕ್ಷ್ಮಿಯಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ತತ್ವಾಭಿಮಾನಿ ದೇವತಾ ಸ್ತ್ರೀಯರು, ಜಡ ಪ್ರಕೃತಿ ಇವುಗಳ ಜಿಜ್ಞಾಸೆ ಯಾಕೆ ಮಾಡಬೇಕು? ಇವುಗಳ ಜಿಜ್ಞಾಸೆ ಯಾಕೆ ಬೇಕು ಅಂದ್ರೆ ತಜ್ಞಾನಾತ್ ವಿಪ್ರಮುಚ್ಚತೆ. ಅವರ ಜ್ಞಾನ ಮಾಡಿಕೊಂಡ್ರೆ ಅವುಗಳಿಂದ ಬಿಡುಗಡೆ ಆಗ್ತದೆ. ಅಷ್ಟೇ ಅನ್ಸಂಗಿಲ್ಲ? ಅವ್ರ ಜ್ಞಾನ ಮಾಡ್ಕೊಂಡ್ರೆ ಬಿಡುಗಡೆ ಆಗ್ತದೆ. ಹೆಂಗ್ರಿಪ್ಪ ಅವ್ರ ಜ್ಞಾನ ಮಾಡ್ಕೊಳ್ಳೋದ್ರಿಂದ ಹೆಂಗ್ ಬಿಡುಗಡೆ ಆಗ್ತದೆ ನೋಡ್ರಿ, ಇದ ಸ್ವಾರಸ್ಯ. ಅವುಗಳ ಜ್ಞಾನದಿಂದಲೇನೆ ನಾವು ಅವುಗಳಿಂದ ಬಿಡಿಸ್ಕೊಳ್ಳಿಕ್ ಬರ್ತದೆ. ಎಲ್ಲಿವರೆಗೆ ಬಂಧನದಲ್ಲಿ ಇರ್ತೀವಿ ಅಂದ್ರೆ ಅವುಗಳ ಜ್ಞಾನ ಇಲ್ಲದೆ ಇದ್ದದ್ದಕ್ಕೆ ಅವುಗಳ ಬಂಧನವಾಗಿ ಇದ್ದೀವಿ. ಅವುಗಳ ಜ್ಞಾನ ಆಯ್ತು ಅಂದ್ರೆ ಅವುಗಳಿಂದ ಬಿಡಿಸ್ಕೊಳ್ತೀವಿ. ಶ್ರೀಕೃಷ್ಣ ಅರ್ಪಣಮಸ್ತು.